ಅದರೊಟ್ಟಿಗೆ ಹಸ್ತಪಾದಗಳ ಶುದ್ಧಿಯನ್ನು ಹೇಳ್ತದೆ. ಯಸ್ಯ ಹಸ್ತ ಊಚ ಪಾದ ಊಚ ಮನಶ್ಚೈವ ಸುಸಂಯತಂ ಅಂತ. ಇವತ್ತು ನಾವೆಲ್ಲ ಹೇಳ್ತೇವೆ ಕೈ ತೊಳ್ಕೊಳ್ಬೇಕು, ಕಾಲು ತೊಳ್ಕೊಳ್ಬೇಕು ಅಂತ. ಹಾಗಾದರೆ ತೀರ್ಥಕ್ಕೆ ಹೋಗುವಾಗಲೂ ಕೈ ಕಾಲು ತೊಳ್ಕೊಳ್ಬೇಕು ಅಂತ ಕೇಳಿದ್ರೆ ಅದು ಹೌದು. ಆದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಕೇವಲ ಕೈ ಕಾಲುಗಳನ್ನು ತೊಳ್ಕೊಳ್ಳುವಂಥದ್ದು ಅಲ್ಲ. ಯಸ್ಯ ಹಸ್ತೌಚ ಪಾದೌಚ ಅಂತಂದರೆ ಕೈ ಶುದ್ಧ ಇಲ್ಲ ನಮ್ಮಲ್ಲೊಂದು ಮಾತುಂಟು. ಆ ಮನುಷ್ಯ ಹೇಗೆ ಅಂತ ಕೇಳಿದ್ರೆ ಅವರ ಕೈ ಅಷ್ಟು ಶುದ್ಧ ಇಲ್ಲ ಅಂತ. ಕೈ ಶುದ್ಧ ಇಲ್ಲ ಅಂತಂದರೆ ಅವ್ರಿಗೆ ಏನಾದರೂ ಕೊಟ್ಟರೆ ಹಿಂತಿರುಗಿ ಬರುವುದಿಲ್ಲ ಅಂತ ಅರ್ಥ. ಅವರ ಹತ್ರ ಏನಾದರೂ ಇಟ್ಟು ಹೋದರೆ ಆ ವಸ್ತು ಅಲ್ಲೇ ಇರುವುದಿಲ್ಲ ಅಂತ ಅರ್ಥ. ಅಂದರೆ ಅವನಿಗೆ ಪರರ ವಸ್ತುಗಳನ್ನು ಕದಿಯುವಂಥ ಅಭ್ಯಾಸ ಉಂಟು ಅಂತ ಹೇಳಿಯೋ ಅಥವಾ ಅದನ್ನು ತಾನು ಸ್ವೀಕರಿಸುವ ಅಭ್ಯಾಸ ಉಂಟು ಅಂತ ಅದಕ್ಕೆ ಅರ್ಥ, ಅದೊಂದು ಧ್ವನಿ. ಹಾಗೆ ತನ್ನ ಕೈಯನ್ನು ಶುದ್ಧ ಮಾಡಿಕೊಳ್ಬೇಕು ಅಂತಂದರೆ ಕೈ ಶುದ್ಧ ಆಗುವುದು ಯಾವಾಗ ಅಂತಂದರೆ ದಾನವನ್ನು ಸ್ವೀಕಾರ ಮಾಡಿದರೆ ಅಲ್ಲ, ದಾನವನ್ನು ಕೊಟ್ಟರೆ ಅಂತ. ಹಾಗಾಗಿ ಯಾರು ದಾತೃವಾಗಿದ್ದಾನೋ, ನಿತ್ಯ ದಾನ ಕೊಡ್ತಾನೋ, ತನಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಉಳಿದದ್ದನ್ನು ಪರರಿಗೋಸ್ಕರ ಕೊಡ್ತಾನೋ ಅವನ ಹಸ್ತಗಳು ಶುದ್ಧವಾಗುತ್ತದೆ. ಅದೇ ರೀತಿಯಲ್ಲಿ ಅಪ್ರತಿಗ್ರಹದಿಂದ ಶುದ್ಧವಾಗ್ತದೆ. ಎಷ್ಟು ಕಷ್ಟ ನೋಡಿ. ದಾನ ಕೊಡುವುದರಿಂದ ಕೈ ಶುದ್ಧವಾಗ್ತದೆ. ದಾನವನ್ನು ಸ್ವೀಕಾರ ಮಾಡದೇ ಇರುವುದರಿಂದ, ದಾನವನ್ನು ಅಂತಂದರೆ ವಿನಾಕಾರಣವಾಗಿ ಯಾರದ್ದೋ ವಸ್ತುವನ್ನು ಸ್ವೀಕಾರ ಮಾಡದೇ ಇರುವುದರಿಂದಲೂ ಕೈ ಶುದ್ಧವಾಗ್ತದೆ. ಕೊಡುವುದರಿಂದಲೂ ಕೈ ಶುದ್ಧಿ ಆಗ್ತದೆ, ಪಡೆದುಕೊಳ್ಳದೇ ಇರುವುದರಿಂದಲೂ ಕೈ ಶುದ್ಧಿ ಆಗ್ತದೆ. ತಸ್ಮಾತ್ ಶಾಸ್ತ್ರದ ಆಶಯ ಏನು ಅಂತಂದರೆ ವಿನಾಕಾರಣ ಯಾರಿಗೂ ತೊಂದರೆ ಮಾಡುವುದಕ್ಕೋಸ್ಕರ ಯಾರಿಂದಲೂ ಯಾವುದೇ ವಸ್ತುವನ್ನು ಬಲಾತ್ಕಾರವಾಗಿ ಸ್ವೀಕಾರ ಮಾಡಿಕೊಳ್ಳಬಾರದು, ಒಂದನೇದ್ದು. ಎರಡನೇದ್ದು, ಎಲ್ಲರಿಗೆ ಅಗತ್ಯ ಇರುವಂಥದ್ದು ನಮ್ಮ ಹತ್ರ ಎಲ್ಲಿಯಾದರೂ ಇದ್ದರೆ ನಮಗೆ ಅದರ ಅಗತ್ಯ ಹೆಚ್ಚಿಲ್ಲದೇ ಇದ್ದರೆ ಅದನ್ನು ಸುಮ್ಮನೆ ಹಾಳಾಗಲಿಕ್ಕೆ ಬಿಡದೆ 4 ಜನಕ್ಕೆ ಕೊಡಬೇಕು ಅಂತ. ಇದು ಸಾಮಾಜಿಕವಾದ ದೃಷ್ಟಿ. ಎಲ್ರಿಗೂ ಅದರ ಸೌಖ್ಯ ಸಿಗಬೇಕು, ಅದರ ಫಲ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಕೊಡಬೇಕು ಅಂತ. ಅದೇ ರೀತಿಯಲ್ಲಿ ಅಪ್ರತಿಗ್ರಹ ಪಡೆದುಕೊಳ್ಳುವುದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಯಾಕೆ ಅಂತಂದರೆ ಪಡೆದುಕೊಳ್ಳುವಂತಹ ಬುದ್ಧಿ ಮನುಷ್ಯನಿಗೆ ಆರಂಭ ಆದರೆ ಅವ ಮತ್ತೆ ಕಷ್ಟ ಬಿಡುವುದನ್ನು ನಿಲ್ಲಿಸ್ತಾನೆ. ಎಲ್ಲವೂ ಸಿಗಲಿ, ಕೂತ್ಕೊಂಡಲ್ಲೇ ಬರ್ತದಲ್ವ, ಹಾಗಾಗಿ ನಾನು ಏನು ಕೆಲಸ ಮಾಡುವುದಿಲ್ಲ ಅಂತ. ಇದೂ ಕಷ್ಟ. ಅದಕ್ಕೋಸ್ಕರ ಹಸ್ತವನ್ನು ಶುದ್ಧಿಯಾಗಿಟ್ಟುಕೊಳ್ಬೇಕು, ಪಾದವನ್ನು ಶುದ್ಧಿಯಾಗಿಟ್ಟುಕೊಳ್ಬೇಕು ಅಂತಂದರೆ ಆತ ತೀರ್ಥ ಕ್ಷೇತ್ರಾದಿಗಳಿಗೆ ಪ್ರಯಾಣ ಮಾಡುವ ಮೂಲಕ ಕಾಲಿನಿಂದ ಒಳ್ಳೆಯ ಕೆಲಸ ಮಾಡಬೇಕು. ಅದು ಬಿಟ್ಟು ಆ ಕಾಲನ್ನು ಒದೆಯಲಿಕ್ಕೋಸ್ಕರವೋ ಯಾರಿಗಾದರೂ ಹೊಡಿಲಿಕ್ಕೋಸ್ಕರವೋ ಅಥವಾ ದುಷ್ಕೃತ್ಯಗಳಿಗೋಸ್ಕರವೋ ಉಪಯೋಗ ಮಾಡಬಾರದು ಅಂತ ಅರ್ಥ. ಅದೇ ರೀತಿ ಮನಸ್ಸನ್ನು ಶುದ್ಧಿಯಾಗಿಟ್ಟುಕೊಳ್ಳಬೇಕು. ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಒಳ್ಳೆಯ ವಿದ್ಯೆ ಅಂತಂದರೆ ಶಾಸ್ತ್ರ ಹೇಳಿದ ಹಾಗೆ ಯಾವುದು ವಿದ್ಯೆ ಅಂತಂದರೆ ಸಾ ವಿಮುಕ್ತಯೇ. ಯಾವುದು ಮೋಕ್ಷಕ್ಕೆ ಕಾರಣ ಆಗ್ತದೋ, ಯಾವುದು ದೇವರ ಪ್ರೀತಿಗೆ ಕಾರಣ ಆಗ್ತದೋ, ದೇವರ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಶಕ್ತವಾಗ್ತದೋ ಆ ವಿದ್ಯೆಯನ್ನು ಉಪಾರ್ಜನೆ ಮಾಡಬೇಕು. ಆ ವಿದ್ಯೆ ಇದ್ದರೆ ಅಂಥವ ತೀರ್ಥಕ್ಷೇತ್ರಕ್ಕೆ ಹೋದರೆ ಅವ ಪವಿತ್ರನಾಗುತ್ತಾನೆ ಅಂತ. ತೀರ್ಥದ ಹತ್ರವೇ ಕೇಳಿದರೆ, ಗಂಗೆ ಹತ್ತಿರ ಪ್ರಶ್ನೆ ಕೇಳಿದ್ರಂತೆ, ಅಮ್ಮ ನಿನ್ಗಿಷ್ಟು ಜನ ಬಂದು ನಿನ್ನಲ್ಲಿ ಸ್ನಾನ ಮಾಡ್ತಾರೆ, ಅವರ ಎಲ್ಲ ಪಾಪ ನಿನ್ನಲ್ಲಿ ಸಂಕ್ರಾಂತವಾಗುತ್ತದೆ, ಹಾಗಾದರೆ ಆ ಪಾಪವನ್ನೆಲ್ಲ ನೀನು ಸ್ವೀಕಾರ ಮಾಡಿಕೊಂಡು ಅದನ್ನು ನೀನು ಹೇಗೆ ಕ್ಷಯ ಮಾಡಿಕೊಳ್ಳುತ್ತಿ ಅಂತ. ಅದಕ್ಕೆ ಗಂಗೆ ಉತ್ತರ ಕೊಡ್ತಾಳಂತೆ, ಏನು ಕಷ್ಟ ಇಲ್ಲ, ಎಲ್ಲ ಪಾಪಿಗಳು ಬಂದು ನನ್ನಲ್ಲಿ ಮುಳುಗಿ ಹಾಕಿ ಹೋಗುತ್ತಾರೆ, ಅವರ ಪಾಪ ಎಲ್ಲ ನನ್ನಲ್ಲಿ ಬರ್ತದೆ ನೀವು ಹೇಳ್ತೀರಿ. ನನ್ನಲ್ಲಿ ಕೇವಲ ಪಾಪಿಗಳು ಬರುವುದಲ್ಲ, ಪುಣ್ಯವಂತರು ಬಂದು ಮುಳುಗಿ ಹಾಕ್ತಾರೆ. ಹಾಗಾಗಿ ಪುಣ್ಯವಂತರು ಮುಳುಗು ಹಾಕಿದ್ರಿಂದ ಅವರು ತೀರ್ಥವನ್ನು ಪವಿತ್ರ ಮಾಡ್ತಾರೆ ಅಂತ. ಲೋಕದಲ್ಲಿ 99 ಜನ ತೀರ್ಥಕ್ಷೇತ್ರಕ್ಕೆ ಹೋಗಿ ತಾವು ಪವಿತ್ರರಾದರೆ 1 ಅಂಶ ಜನ ಇದ್ದಾರೆ, ಅವರು ತೀರ್ಥವನ್ನು ತೀರ್ಥ ಮಾಡ್ತಾರೆ, ಪವಿತ್ರ ಮಾಡ್ತಾರೆ ಅಂತ ಅರ್ಥ. ಅಂಥವ್ರು ಇವತ್ತಿಗೂ ಇದ್ದಾರೆ ಅಂತ ಗಂಗೆ ಹೇಳುವುದರಿಂದ ನಮ್ಮ ತೀರ್ಥಗಳು ಪವಿತ್ರವಾಗಿರ್ತವೆ ಅಂತ. ಅದಕ್ಕೋಸ್ಕರ ಶಾಸ್ತ್ರ ಪುರಾಣಗಳು ಎಚ್ಚರಿಸ್ತದೆ, ವಿದ್ಯೆ ಬೇಕು, ಉತ್ತಮವಾದ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು, ಭಗವದ್ಭಕ್ತಿವಂತನಾಗಬೇಕು. ತಪಶ್ಚ ಕೀರ್ತಿಶ್ಚ, ಒಳ್ಳೆಯ ತಪಸ್ಸು ಬೇಕು. ತಪಸ್ಸು ಅಂತಂದರೆ ಆಲೋಚನೆ, ತಪ ಆಲೋಚನೆ ಅಂತ ಧಾತು, ತಪಸಂತಾಪೆ ಅಂತ ಮತ್ತೊಂದು ಧಾತು. ತಪಸ್ಸು ಅಂತಂದರೆ ಕಷ್ಟಪಡುವುದು, ತಪಸ್ಸು ಅಂತಂದರೆ ಬಿಸಿ ಆಗುವುದು ಅಂತಲೂ ಅರ್ಥ ಉಂಟು. ತಪಸ್ಸು ಅಂದರೆ ಆಲೋಚನೆ ಮಾಡುವುದು ಅಂತ ಅರ್ಥ ಉಂಟು. ಋಷಿಗಳು 2 ರೀತಿಯ ತಪಸ್ಸನ್ನು ಮಾಡ್ತಾರೆ. ಒಂದು ದೀರ್ಘವಾದ ಆಲೋಚನೆ ಮಾಡ್ತಾರೆ, ತಮ್ಮ ಆತ್ಮೋದ್ಧಾರಕ್ಕಾಗಿಯೂ ಅದರೊಟ್ಟಿಗೆ ಲೋಕೋದ್ಧಾರಕ್ಕಾಗಿಯೂ. ಅದರೊಟ್ಟಿಗೆ ತಮ್ಮ ಕಾಯ ಮತ್ತು ಮನಸ್ಸುಗಳನ್ನು ದಂಡಿಸ್ತಾರೆ, ಅದು ಒಂದು ರೀತಿಯ ತಪಸ್ಸು.
ಹಾಗಾಗಿ ಯಾರು ತನಗೋಸ್ಕರ ಮಾತ್ರ ಅಲ್ಲದೆ ಎಲ್ಲರಿಗೋಸ್ಕರವಾಗಿ ಪರಿತಪಿಸ್ತಾನೆ ಅಂಥವ ತೀರ್ಥವನ್ನು ಪವಿತ್ರ ಮಾಡ್ತಾನೆ. ಹಾಗಾಗಿ ಅಂಥವನಿಗೆ ತೀರ್ಥದ ಫಲ ಸಿಗುತ್ತದೆ ಅಂತ ಹೀಗೆ ಹೇಳಿ ಮತ್ತೊಂದು ಮಾತು ಪುರಾಣ ಹೇಳುವಂಥದ್ದು, ಪ್ರತಿಗ್ರಹಾದ್ ಉಪಾವೃತ್ತ ಸಂತುಷ್ಟ ಏನ ಕೇನಚಿತ್ ಅಹಂಕಾರ ನಿವೃತ್ತಶ್ಚ ಸತೀರ್ಥ ಬಲಮಶ್ನುತೆ. ಪ್ರತಿಗ್ರಹಾದ್ ಉಪಾವೃತ್ತ, ಪಡೆದುಕೊಳ್ಳುವುದನ್ನು ಬಿಟ್ಟವ ಅಂತ ಅರ್ಥ. ಯಾರಿಂದಲೂ ಏನನ್ನೂ ಸ್ವೀಕರಿಸದೇ ಇದ್ದವ. ಏನ ಕೇನಚಿತ್ ಸಂತುಷ್ಟ. ಯಾಕೆ ಪ್ರತಿಗ್ರಹವನ್ನು ಬಿಡಬೇಕು ಅಂತಂದರೆ, ಸ್ವೀಕರಿಸ್ತಾ ಇದ್ದರೆ ಸ್ವೀಕರಿಸುವುದೇ ಅಭ್ಯಾಸ ಆಗ್ತದೆ. ಹಾಗಾಗಿ ಪ್ರತಿಗ್ರಹವನ್ನು ಬಿಡಬೇಕು. ಅದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಏನು ಕಷ್ಟ ಇಲ್ಲ. ಸಿಕ್ಕಿದ್ದರಲ್ಲಿ ಸಂತೋಷಪಟ್ಟರೆ ಪ್ರತಿಗ್ರಹದಿಂದ ವಿಮುಕ್ತರಾಗ್ಲಿಕ್ಕೆ ಸಾಧ್ಯ ಉಂಟು. ಅಲ್ಪತೃಪ್ತಿ ಅಂತ ಕರಿತೇವೆ, ಅಲ್ಪ ಸಂತೋಷ ಅಂತ ಕರಿತೇವೆ. ಅದನ್ನೇ ಪುರಾಣ ಹೇಳುವಂಥದ್ದು ಸಂತುಷ್ಟ ಏನ ಕೇನಚಿತ್. ಏನ ಕೇನಚಿತ್ ಸಂತುಷ್ಟ, ಅದೇ ಬೇಕು ಅಂತಿಲ್ಲ, ಯಾವುದಾದ್ರೂ ಬೇಕಷ್ಟೇ, ಸಿಕ್ಕಿದ್ರೆ ಸಾಕು, ಇಷ್ಟು ಸಿಕ್ಕಿದ್ರೆ ಸಾಕು, ತೃಪ್ತಿ ಉಂಟು ಅಂತ. ಈ ಅಲ್ಪತೃಪ್ತಿಯನ್ನು ಮನುಷ್ಯ ಹೊಂದಿದ ಅಂತಂದರೆ ಯಾವತ್ತೂ ಸಂತುಷ್ಟನಾಗಿರ್ತಾನೆ. ಇಲ್ಲದಿದ್ದರೆ ಪುರಾಣವೇ ಒಂದು ಉದಾಹರಣೆ ಕೊಡ್ತದೆ, ಮನುಷ್ಯ ನಿಂತಲ್ಲಿ ನಿಲ್ಲುವುದಿಲ್ಲ. ಅಲ್ಪತೃಪ್ತಿ ಇಲ್ಲದೇ ಇದ್ದರೆ ನಿಂತಲ್ಲಿ ನಿಲ್ಲುವುದಿಲ್ಲ. ಹೇಗೆ ಅಂತಂದರೆ, ದನ ಹುಲ್ಲುಗಾವಲಿನಲ್ಲಿ ಹುಲ್ಲು ಮೇದ ಹಾಗೆ ಅಂತ. ದನ ಹೇಗೆ ಹುಲ್ಲು ಮೇಯ್ತದೆ ಅಂತಂದರೆ, ಹುಲ್ಲುಗಾವಲಿನಲ್ಲಿ ತುಂಬ ಹುಲ್ಲು ಕಾಣ್ತದೆ, ದೂರದಲ್ಲಿ ನೋಡುವಾಗ ದಟ್ಟವಾಗಿ ಹುಲ್ಲು ಕಾಣ್ತದೆ. ದನ ಒಂದು ಬದಿಗೆ ಹೋಗಿ ಹುಲ್ಲು ತಿನ್ನಬೇಕು ಅಂತ ಹೋಗ್ತದೆ. ತಲೆ ಎಬ್ಬಿಸಿ ನೋಡುವಾಗ ಸ್ವಲ್ಪ ಮುಂದೆ ಇನ್ನೊಂದು 50 ಅಡಿ ದೂರದಲ್ಲಿ ಮತ್ತಷ್ಟು ಹುಲ್ಲು ತುಂಬ ಒತ್ತೊತ್ತಾಗಿ ಕಾಣ್ತದೆ. ಇಲ್ಲಿ ಹುಲ್ಲು ಕಮ್ಮಿ ಉಂಟು ಅಂತ ಅಲ್ಲಿಗೆ ಹೋಗ್ತದೆ. ಅಲ್ಲಿ ಹೋಗಿ ಅಲ್ಲಿ ಬಾಯಿ ಹಾಕುವಾಗ ಅದಕ್ಕಿಂತ ಮುಂದೆ ಪುನಃ ಒತ್ತೊತ್ತಾಗಿ ಹುಲ್ಲು ಕಾಣ್ತದೆ, ಅದನ್ನು ತಿನ್ನಲಿಕ್ಕೆ ಅಂತ ಹೋಗ್ತದೆ. ಹೀಗೆ ಬೆಳಗ್ಗಿಂದ ಸಂಜೆವರೆಗೆ ಹುಲ್ಲನ್ನು ನೋಡುವುದು, ಅದರ ಹತ್ರ ಹೋಗುವುದು ಅಂತ ಹುಲ್ಲುಗಾವಲಲ್ಲಿ ಸುತ್ತು ಹೊಡೆಯುವುದು ಮಾತ್ರ ಆಯಿತು, ಸಿಕ್ಕಿದ ಹುಲ್ಲನ್ನು ತಿನ್ನುವುದಿಲ್ಲ. ಹೀಗೆ ನಮ್ಮ ಪಾಡು ಆಗ್ತದೆ ಅಂತ. ಅಲ್ಪತೃಪ್ತಿ ಇಲ್ಲದೇ ಇದ್ದರೆ ಒಂದು ವಸ್ತುವನ್ನು ಅನುಭವಿಸುವಾಗ ಇನ್ನೊಬ್ಬರ ಹತ್ರ ಇರುವಂಥದ್ದು ನಮಗಿಂತ ಒಳ್ಳೆಯದು ಅಂತ ಕಾಣ್ತದೆ. ಅದನ್ನು ನೋಡ್ತಾ ಇರ್ತೇವೆ, ನಾವು ಕೊಟ್ಟದನ್ನು ತಿನ್ನುವುದಿಲ್ಲ. ಆ ವಸ್ತು ಸಿಗಬೇಕು ಅಂತ ಪ್ರಯತ್ನ ಮಾಡ್ತೇವೆ, ಅಲ್ಲಿಗೆ ಹೋದ ಕೂಡಲೇ ಆ ವಸ್ತು ಸಿಗ್ತದೆ, ಅದಕ್ಕಿಂತ ಮುಂದಿದ್ದು ಕಾಣ್ತದೆ. ಹೀಗೆ ಪ್ರತಿಯೊಂದನ್ನು ಮುಂದಿನದನ್ನು ನೋಡ್ತಾ ನೋಡ್ತಾ ಆತ ಯಾವತ್ತೂ ಕೂಡ ಉದ್ಧಾರ ಆಗುವುದಿಲ್ಲ. ಹಾಗಾಗಿ ಆತ್ಮೋದ್ಧಾರ ಮಾಡಿಕೊಳ್ಬೇಕಾದರೆ ನಮಗಿಂತ ಸುಖದಲ್ಲಿರುವವನ್ನು ನೋಡಿ ನಾವು ಒಳಗೊಳಗೆ ಬೇಯುವುದಕ್ಕಿಂತ ನಮಗಿಂತ ಕಷ್ಟದಲ್ಲಿರುವವರನ್ನು ನೋಡಿ ಅವರಿಗಿಂತ ನಾವು ಆಗಬಹುದು ಅಂತ ಸಮಾಧಾನ ಪಡುವಂಥದ್ದು ಒಳ್ಳೆಯದು ಅಂತ. ದೇವರು ನಮ್ಮ ಇಷ್ಟರಲ್ಲಿ ಅದು ಇಟ್ಟಿದ್ದಾನಲ್ವಾ ಅಂತ ನೋಡಿದರೆ ನಮಗೆ ಅಲ್ಪತೃಪ್ತಿ ಎನ್ನುವಂಥದ್ದು ಬರ್ತದೆ. ಆ ಅಲ್ಪತೃಪ್ತಿ ಎನ್ನುವಂಥದ್ದು ನಮ್ಮ ಉದ್ಧಾರಕ್ಕೆ ಕಾರಣ ಆಗ್ತದೆ. ಹಾಗಾಗಿ ತೀರ್ಥಬಲಮಶ್ನುತೆ ಅಂತಂದರೆ ಆತ್ಮೋದ್ಧಾರವನ್ನು ಮಾಡಿಕೊಳ್ತಾನೆ ಅಂತ ಅಷ್ಟೇ ಅರ್ಥ. ಯಾರು ಆತ್ಮೋದ್ಧಾರ ಮಾಡಿಕೊಳ್ತಾನೆ ಅಂತಂದರೆ ಅಲ್ಪತೃಪ್ತನಾದವ ಮಾಡಿಕೊಳ್ತಾನೆ. ಅದರೊಟ್ಟಿಗೆ 1-2 ವಿಶೇಷ ಗುಣಗಳನ್ನು ಪುರಾಣ ಹೇಳ್ತಾ ಉಂಟು. ಅಹಂಕಾರ ನಿವೃತ್ತಶ್ಚ ಸತೀರ್ಥ ಫಲಮಶ್ನುತೆ. ಅದರೊಟ್ಟಿಗೆ ಅಹಂಕಾರವನ್ನು ಬಿಡಬೇಕು ಅಂತ. ಮನುಷ್ಯನನ್ನು ಪೂರ್ತಿಯಾಗಿ ಹಾಳು ಮಾಡುವುದು ಯಾವುದು ಅಂತ ಕೇಳಿದರೆ ಅವನಲ್ಲಿರುವಂಥ ಅಹಂಕಾರ. 2 ಅಹಂಕಾರಗಳಿದ್ದಾವೆ. ನಾನು ಎನ್ನುವಂಥ ಒಂದು ಪದ ಅದು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಹಂಕಾರ ಅಂತಲೇ ಹೆಸರು. ಆದರೆ ಅದು ದೋಷಕ್ಕೆ ಕಾರಣ ಅಲ್ಲ. ನಾನೇ ಎನ್ನುವಂಥದ್ದು ಉಂಟಲ್ಲ, ಅವಧಾರಣಾರ್ಥಕವಾದ ಅಹಂಕಾರ, ಅದು ದೋಷಕ್ಕೆ ಕಾರಣ. ನಾನೇ ಮಾಡಿದ್ದೇನೆ, ನನ್ನಿಂದಲೇ ಆಗುವಂಥದ್ದು, ನಾನಿಲ್ಲದಿದ್ದರೆ ಆಗುವುದಿಲ್ಲ ಎನ್ನುವಂಥ ಭಾವ ಅದು ಅಹಂಕಾರ ಅಂತ ಕರೆಯುವಂಥದ್ದು. ಆ ಅಹಂಕಾರವನ್ನು ಬಿಡಬೇಕು. ಹಾಗೆ ಬಿಟ್ಟರೆ ಅವ ಸಮಾಜಕ್ಕೆ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಉಂಟು. ಇಲ್ಲ ಅದನ್ನೇ ಹಿಡ್ಕೊಂಡ್ರೆ ಸಮಾಜಕ್ಕೆ ಹೇಗೂ ಒಳ್ಳೆಯದಾಗುವುದಿಲ್ಲ, ಅವನು ಉದ್ಧಾರ ಆಗುವುದಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ತೀರ್ಥಕ್ಷೇತ್ರದಲ್ಲಿ ತೀರ್ಥಯಾತ್ರೆಯ ತೀರ್ಥ ಸ್ನಾನದ ಫಲ ಪಡಿಬೇಕು ಅಂತಂದರೆ ಈ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಒಂದಷ್ಟು ತೀರ್ಥದ ಪ್ರಶಂಸೆಯನ್ನು ಪುರಾಣ ಮಾಡಿ, ಆಮೇಲೆ ಗಂಗೆ ಸಮುದ್ರವನ್ನು ಸೇರುವ ಒಂದು ಸ್ಥಳ ಗಂಗಾಸಾಗರ ಅಂತ ಕರೀತೇವೆ. ಅದು ಒಂದು ತೀರ್ಥ. ಅದು ಈ ಖರ್ಜೂರಿಕಾ ಅಂತ ಹಿಂದೆ ಹೇಳಿದ ವನ, ಆ ವನ ದಾಟಿದ ಮೇಲೆ ಅಲ್ಲಿಂದಲೇ ಪ್ರಾಚೀ ಸರಸ್ವತಿ ಬರುವಂಥದ್ದು. ಅದೇ ದಾರಿಯಲ್ಲಿ ಮುಂದೆ ಬರುವಂಥ ತೀರ್ಥಕ್ಷೇತ್ರಗಳನ್ನೆಲ್ಲ ಪುರಾಣ ಪಟ್ಟಿ ಮಾಡ್ತದೆ. ಆ ಹೊತ್ತಿಗೆ ಗಂಗೆ ಸಮುದ್ರವನ್ನು ಸೇರುವ ಸ್ಥಳವನ್ನು ಹೇಳಿ ಆ ಸ್ಥಳವನ್ನು, ಅದರ ಮಹಾತ್ಮ್ಯವನ್ನು ಹೇಳ್ತದೆ. ಅದರ ಮಹಾತ್ಮ್ಯ ಹೇಳಲಿಕ್ಕೆ ಪುಲಸ್ತ್ಯರ ಹತ್ರ ಭೀಷ್ಮರು ಪ್ರಶ್ನೆ ಮಾಡ್ತಾರೆ.
ನಾನು ಅದರ ಹೆಸರು ಕೇಳಿದ್ದೇನೆ, ಪುಷ್ಕರದ ಹೆಸರು ಕೇಳಿದ್ದೇನೆ. ಪುಷ್ಕರವೂ ಕೂಡ ಪಂಚಪುಷ್ಕರಗಳು ಅಂತ 5 ರೀತಿಯಾಗಿ ಉಂಟು ಅಂತ ಕೇಳಿದ್ದೇನೆ, ಅವುಗಳನ್ನೆಲ್ಲ ತಿಳಿಸಿಕೊಡಬೇಕು ಅಂತ ಹೇಳುವಾಗ ಆ ಚರಿತ್ರೆಯನ್ನು ಹೇಳ್ತಾ ಬರ್ತಾರೆ. ಅದಕ್ಕೋಸ್ಕರ ಅಗಸ್ತ್ಯರ ಚರಿತ್ರೆಯನ್ನು ಹೇಳ್ತಾರೆ. ಅಗಸ್ತ್ಯ ಋಷಿಗಳು ಒಂದು ಬಾರಿ ಸಮುದ್ರವನ್ನು ಪಾನ ಮಾಡಿದರು, ಆಮೇಲೆ ಮತ್ತೆ ಆ ಸಮುದ್ರ ತುಂಬಿತು, ಹಾಗಾಗಿ ಅವರ ಕಥೆಯನ್ನು ಹೇಳ್ತೇನೆ ಅಂತ ಅಗಸ್ತ್ಯರ ಚರಿತ್ರೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಅಗಸ್ತ್ಯರು ನಮಗೆ ತುಂಬ ಹತ್ತಿರ ಇರುವವರು. ಸಪ್ತಋಷಿಗಳ ಪಟ್ಟಿಯಲ್ಲಿ ಕೊನೆಗೆ ಬರುವವರು ಅಗಸ್ತ್ಯರು. ವಸಿಷ್ಠ ಅರುಂಧತಿ ಆದ ಮೇಲೆ ಅಗಸ್ತ್ಯರನ್ನು ಪ್ರತ್ಯೇಕವಾಗಿ ಇಟ್ಟಿದ್ದೇವೆ. ಅದಕ್ಕೆ ಕಾರಣ ಏನು ಅಂತಂದರೆ, ಉಳಿದ ಎಲ್ಲ ಋಷಿಗಳು ಔತ್ತರೇಯರು, ಉತ್ತರ ಭಾರತದಲ್ಲಿ ಆರ್ಯಾವರ್ತದಲ್ಲಿ ಇರುವವರು ಅಂತ ಅರ್ಥ. ಇವತ್ತು ಎಲ್ಲರೂ ಇದ್ದಾರೆ ಅಂತ. ಅಗಸ್ತ್ಯರು ಒಬ್ಬರು ದಾಕ್ಷಿಣಾತ್ಯರು, ಅವರು ದಕ್ಷಿಣದ ದೇಶದಲ್ಲಿ ಇರುವವರು, ದಕ್ಷಿಣಕ್ಕೆ ಬಂದವರು ಮತ್ತಾಚೆ ಹೋಗಲಿಲ್ಲ ಅಂತ ಕಥೆ ಉಂಟು. ನಮಗೆ ದಕ್ಷಿಣ ಭಾರತಕ್ಕೆ ತುಂಬ ಉಪಕಾರ ಮಾಡಿದವರು. ಆದ್ದರಿಂದ ಅಗಸ್ತ್ಯರ ಚರಿತ್ರೆಯನ್ನು ನಾವು ಕೇಳಬೇಕು. ಪದ್ಮಪುರಾಣ ಅದನ್ನು ಹೇಳ್ತದೆ. ಹಿಂದೆ ಕಾಲೇಯರು ಅಂತ ಒಂದಿಷ್ಟು ದಾನವರಿದ್ರಂತೆ, ದೈತ್ಯರು. ಅವರಿಗೆ ಮತ್ತೆ ಬೇರೆ ಕೆಲಸ ಇಲ್ಲ. ದೈತ್ಯರಿಗೆ ದಾನವರಿಗೆ ಏನು ಕೆಲಸ ಅಂತಂದರೆ, ಋಷಿಮುನಿಗಳಿಗೆ ತೊಂದರೆ ಕೊಡುವಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಬಿಡದೇ ಇರುವಂಥದ್ದು, ದೇವತೆಗಳನ್ನು ದೂಷಣೆ ಮಾಡುವುದು, ಮುಖ್ಯವಾಗಿ ದೇವರನ್ನು ವಿರೋಧ ಮಾಡುವಂಥದ್ದು. ದೈತ್ಯರು ದಾನವರು ಯಾರು ಅಂತ ಪ್ರಶ್ನೆ. ಪುರಾಣ ಹೇಳಿದ ಹಾಗೆ ದೊಡ್ಡ ದೇಹ, ದೊಡ್ಡ ಕೋರೆದಾಡೆಗಳು, ಕೆದರದ ಕೂದಲು, ಕೆಂಗಣ್ಣು ಇದ್ದವನೇ ದೈತ್ಯ ಅಂತ ಅರ್ಥ ಅಲ್ಲ. ಯಾರು ಧರ್ಮಕ್ಕೆ ವಿರೋಧವಾಗಿ ನಡೆದುಕೊಳ್ತಾನೋ ಅಷ್ಟೇ ಅಲ್ಲದೆ ಉಳಿದವರಿಗೆ ಮುಗ್ಧರಾದ ಧಾರ್ಮಿಕರಾದ ಜನರನ್ನು ಅವರ ಧರ್ಮದಲ್ಲಿ ಇರಲಿಕ್ಕೆ ಯಾರು ಬಿಡುವುದಿಲ್ಲವೋ ಅವನನ್ನು ದೈತ್ಯ ಅಂತ ಪುರಾಣಗಳು ಕರೆದಿದೆ.